ನಾನು ಯಾವಾಗ ಮನವಿ ಮಾಡೋದು? ಅಶೋಕ್ ಮನಗೂಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯ 1ರಿಂದ 147ನೇ ಕಿಲೋಮೀಟರ್ ಸ್ಕಾಡಾ ಗೇಟ್ ಅಳವಡಿಸುವ ಕುರಿತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಬೃಹತ್ ನೀರಾವರಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರ ಗಮನ ಸೆಳೆಯಲು ಬಯಸ್ತೇನೆ. ಅಧ್ಯಕ್ಷ, ಅವರು ಒಂದು ಸ್ಕಾಡಾ ಗೇಟ್ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಏನಾಗಿದೆ ಅಂತ ಅಂದ್ರೆ, ಮೊನ್ನೆ ತಮ್ಗೆಲ್ಲ ಗೊತ್ತಿದೆ, ನಾನು ನಾಳೆನೋ ನಾಡಿದ್ದು ಮೋಸ್ಟ್ಲಿ ನಾಳೆನೇ ಇರಬೇಕು, ಒಂದು ದೀರ್ಘವಾದಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಕೃಷ್ಣಾ ವಾಟರ್ದು ಬಗ್ಗೆ ನೋಟಿಫಿಕೇಶನ್ ಮಾಡೋ ವಿಚಾರದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶ ಅವರು ಸ್ವಲ್ಪ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ಮೊನ್ನೆ ನಾವೇನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರೈತರಿಗೆ ಕೊಡಬೇಕು ಅಂತ, ಅದರಿಂದ ಅದಕ್ಕೆ ನಾವು ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಇದು ಬೋರ್ಡ್ ಅಲ್ಲಿ ಇವ್ರು ಹೇಳುವಂತ ಕೆಲಸ ನಾವು ತೆಗೆದುಕೊಂಡಿದ್ದೀವಿ, ತೀರ್ಮಾನ ಮಾಡಿದೀವಿ. ಸದ್ಯಕ್ಕೆ ಕೆಲವು ವಿಚಾರಗಳು ಸಮಸ್ಯೆ ಇರೋದ್ರಿಂದ ಸದ್ಯಕ್ಕೆ ಇದನ್ನ ಮುಂದೂಡಲಾಗಿದೆ. ಶಾಸಕರ ವಿಚಾರ, ಅವರ ಭಾವನೆ, ಈ ಕೆಲಸ ಆದಷ್ಟು ಜಲ್ದಿ ಈ ಗೇಟ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ 1ರಿಂದ 97ರವರೆಗೆ ಕಾಲುವೆ ಜಾಲ ವಿತರಣಾ ಕಾಲುವೆ ಮತ್ತು ಅದು ಶೀತಲಾಗಿರೋ ಬಗ್ಗೆ ಕೂಡ ಅವರು ಕೇಳಿದ್ದಾರೆ. ಅದನ್ನು ಕೂಡ ಮುಂದಿನ ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಬಟ್ 144ನೇ ಸಭೆಯಲ್ಲಿ ನಿಮ್ಮ ಏನು ವಿಚಾರ ಇತ್ತು ಅದನ್ನ ಈಗಾಗಲೇ ಮಂಡಿಸಿ ಈಗಾಗಲೇ ಅನುಮೋದನೆ ಕೂಡ ಆಗಿದೆ ಅನ್ನೋದನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ಜಲ ನಿಗಮದ ಮಂಡಳಿ ಸಭೆಯಲ್ಲಿ ಅದು ಅನುಮೋದಿಸಿ ಅದಕ್ಕೆ ವಿಶೇಷವಾದ ಅನುದಾನ ಬಿಟ್ಟು ಮಂಜೂರು ಮಾಡಿಕೊಡ್ಬೇಕಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ವಿಶ್ವನಾಥ್.